ಮುಳುಗ್ಬಿಟ್ರೆ ನಮ್ ಕತೆ ಮುಗೀತು. ವೆಯ್ಟ್ ಇರುತ್ತೆ, ಅದು ಹಾಕೊಂಡು ನಾವು ಹಿಂಗೆ ಇಳಿಯಕ್ ಆಗಲ್ಲ. ಈ ಸನ್ಸೆಟ್ ನೋಡೋದಕ್ಕೆ ಝೀರೋ ಪಬ್ಲಿಕ್. ನಾವು ಉಳ್ಕೊಂಡಂತಹ ರೆಸಾರ್ಟ್ನ ಸ್ವಿಮ್ಮಿಂಗ್ ಪೂಲ್ ಬೀಚ್ ಸೈಡ್ ನೋಡಿದ್ರಿ, ಬಟ್ ಇದು ಬೀಚ್ ಸೈಡ್ ವ್ಯೂ ನೋಡಿ. ಡ್ಯೂರಿಂಗ್ ಹೈ ಟೈಡ್ಸ್ ಆ್ಯಕ್ಚುಲಿ ವೇವ್ಸ್ ತುಂಬ ನಿಯರ್ ಬರುತ್ತೆ. ಅಲ್ಲಿ ಏನು ಕಾಣಿಸ್ತಿದೆ ಅದೆಲ್ಲ ಡೆಡ್ ಕೋರಲ್ಸ್, ಅದನ್ನು ಕ್ರಾಸ್ ಮಾಡಿಕೊಂಡು ಹೋಗಬೇಕು. ಈ ನೀಲ್ ಐಲ್ಯಾಂಡಲ್ಲಿ ಬರೀ ಡೆಡ್ ಕೋರಲ್ಸೇ ಜಾಸ್ತಿ ಕಾಣುತ್ತೆ. ಹೈ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ 5:45. ನಾನಿವತ್ತು ಸ್ಕೂಬಾ ಡೈವಿಂಗ್ ಮಾಡಲೇಬೇಕು ಅಂತ ಹೇಳಿ ಹೋಗ್ತಿದ್ದೀನಿ. ಸೊ ನೋಡೋಣ ಬನ್ನಿ, ಎಕ್ಸ್ಪೀರಿಯನ್ಸ್ ಸಿಕ್ಕಿರುತ್ತೆ ಅಂತ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ನಾವು ಬಂದಿರೋದು ಭರತ್ಪುರ್ ಬೀಚ್ಗೆ. ಇಲ್ಲೇ ಸ್ಕೂಬಾ ಡೈವಿಂಗ್ ಕೂಡ ಮಾಡಿಸೋದು. ಸೊ ಬೆಳಿಗ್ಗೆ 5:15, 5:45 ನೋಡಿ ಎಷ್ಟು ಜನ ಬಂದಿದ್ದಾರೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಈ ಒಂದು ಆ್ಯಕ್ಟಿವಿಟೀಸ್ಗೆ ಬೆಳಗ್ಗೆ ಮುಂಚೆನೇ ಬೇಗ ಎದ್ದು ಹೊರಡಬೇಕು ಅಂತ. ಹೌದು, ಆ್ಯಕ್ಚುಲಿ ಈ ಒಂದು ಆ್ಯಕ್ಟಿವಿಟಿನ ಅರ್ಲಿ ಮಾರ್ನಿಂಗ್ ಮಾಡುವಂಥದ್ದು. ಬಿಕಾಸ್ ಸಿ ವಾಟರ್ ತುಂಬ ಕಾಮಾಗಿರುತ್ತೆ, ಜೊತೆಗೆ ವಿಸಿಬಿಲಿಟಿ ಕೂಡ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. बहुत बढ़िया, चल कंटिन्यू. नीचे देखिए, पानी के नीचे रिमाइंडर फट करा रहे. मैम आप ठीक हो? आर यू ओके? ಇದು ನೋಡಿ ನಮ್ಮ ಟ್ರೈನಿಂಗ್ ಸೆಷನ್. ಈ ಸ್ಕೂಬಾ ಡೈವಿಂಗ್ ಮಾಡೋದಕ್ಕೂ ಮುಂಚೆ ಒಂದು 15 to 30 ಮಿನಿಟ್ಸ್ ನಮಗೆ ಟ್ರೈನ್ ಮಾಡ್ತಾರೆ. ಬಿಕಾಸ್ ಅಂಡರ್ ವಾಟರ್ ಸೈನ್ಸೇ ಬೇರೆ ಥರ. ಸೊ ಕೆಳಗೆ ಹೋದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಯಪ್ಪ, ಬೆನ್ನಿಗೆ ಸಿಲಿಂಡರ್ ಕಟ್ಟಿ ಇವರು ತಳ್ತಿದ್ದಂಗೆ ನನಗೆ ಜೀವನೇ ಸರಕ್ ಅಂತ ಹೋಗಿ ಬಂದಾಗಾಯಿತು. ಸೀರಿಯಸ್ಲಿ ಇಟ್ಸ್ ಆಲ್ ಅಡ್ವೆಂಚರಸ್. ಜೀವನದಲ್ಲಿ ಒಂದ್ಸಲನಾರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡಿದೆ. ಈ ಒಂದು ಸ್ಕೂಬಾ ಡೈವಿಂಗ್ ಆ್ಯಕ್ಟಿವಿಟಿನ ನಾನು ಮಾಡ್ತಾ ಇರೋದು ಇಟ್ ಈಸ್ ಅಂಡರ್ 30 feet ಡೆಪ್ತ್. ಇಲ್ಲಿ ನೋಡಿ ನಾನು ಕಂಡಂತಹ ಈ ಒಂದು ಸೀ ಕ್ರಿಯೇಚರ್ಸ್. ಅರ್ಲಿ ಮಾರ್ನಿಂಗ್ ಆಗಿದ್ದಕ್ಕೇ ಈ ಒಂದು ಟಾರ್ಕಾಯ್ಸ್ ಬ್ಲೂಯಿಶ್ ವಾಟರ್ನಲ್ಲಿ ಈ ಸೀ ಕ್ರಿಯೇಚರ್ಸ್ ಎಲ್ಲ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. The sharks do chase, looking for their hidden praise. Confession or imminent, dancing with the ocean breeze. Turtles grazing with such ease, they follow the surface seas. Deeper where the waves do sing, echoes through the waves they bring. Harmony in every ring, nature's voice in everything. ಸೊ ಫೈನಲಿ ನನ್ನ ಸ್ಕೂಬಾ ಡೈವಿಂಗ್ ಮುಗಿಸ್ಕೊಂಡು ಬರುವಷ್ಟರಲ್ಲಿ 8 ಗಂಟೆ ಆಗೋಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟಿದ್ರು. ನಾನು ಕೂಡ ಬೇಗ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾವು ರೂಮ್ನ ಚೆಕ್ಔಟ್ ಮಾಡಿ ನೀಲ್ ಐಲ್ಯಾಂಡ್ನ ಜೆಟ್ಟಿ ಪಾಯಿಂಟ್ ಕಡೆಗೆ ಹೊರಟ್ವಿ. ಭರತ್ಪುರ್ ಬೀಚಲ್ಲಿ ನಿನ್ನೆ ವಾಟರ್ ಸ್ಪೋರ್ಟ್ಸ್ ಮಾಡ್ಕೊಂಡ್ವಿ. ಅಲ್ಲಿ ಇವತ್ತು ಬೆಳಗ್ಗೆ ಸ್ಕೂಬಾ ಡೈವಿಂಗ್ ಕೂಡ ಆಯಿತು. ಈಗ ವಾಪಸ್ ನಾವೀಗ ಫೆರಿಗಳಲ್ಲಿ ಹೋಗಬೇಕು. ಅದಕ್ಕೋಸ್ಕರ ಇಲ್ಲಿ ನೀಲ್ ಐಲ್ಯಾಂಡಿಂದ ನಾವು ಪೋರ್ಟ್ ಬ್ಲೇರ್ಗೆ ಹೋಗ್ತಾ ಇದ್ದೀವಿ. ಅಗೇನ್ ಇಟ್ ಈಸ್ 1.5 hour ಜರ್ನಿ. ಸೊ ಇವತ್ತೊಂದು ಸ್ಕೂಬಾ ಡೈವಿಂಗ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಇವ್ರು ಕೂಡ ಇವರೆಲ್ಲ ತಿಳ್ಕೊಬೇಕಂತಿದ್ರೆ ನೋಡೋಣ ಇವ್ರ ಪ್ರಶ್ನೆಗಳು ಏನೇನಿದೆ ಅಂತ. ಅದನ್ನ ಅವ್ರ ಪ್ರಶ್ನೆ ಏನಿದೆ ಅದೇ ಪ್ರಶ್ನೆ ನಿಮ್ದು ಆಗಿರ್ಬೋದು ಅನ್ಸುತ್ತೆ. ನೋಡೋಣ, ತಿಳ್ಕೊಳ್ಳೋಣ. ನೀವು ಏನೇನೆಲ್ಲ ನೋಡಿದ್ರಿ ಸ್ಕೂಬಾ ಡೈವಿಂಗ್ ಅಲ್ಲಿ? ಏನು ಇಂಟ್ರೆಸ್ಟಿಂಗ್ ಆಗಿತ್ತು? ಅದರಲ್ಲಿ ಏನಂತಂದ್ರೆ ಎಲ್ಲಾ ತರ ಅಕ್ವೇರಿಯಂ ಫಿಶಸ್, ಮತ್ತೆ ಡಿಫ್ರೆಂಟ್ ಕೈಂಡ್ ಆಫ್ ಫಿಶಸ್, ಮತ್ತೆ ರಾಕ್ಸ್, ಕೋರಲ್ಸ್, ನಂತರ ನೀರಲ್ಲಿ ಬೆಳೆಯುವಂತಹ ಎಲ್ಲಾ ತರ ಜಲಚರಗಳ ಎಲ್ಲದನ್ನು ತೋರಿಸಿದ್ರು. ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಮತ್ತೆ ಅದರಲ್ಲಿ ಸೀ ಕುಕುಂಬರ್ಸ್ ಇತ್ತಾ? ಸೀ ಕುಕುಂಬರ್ಸ್ನ ಅಂತ ಅಂದ್ಬಿಟ್ಟು ನಾನು ಪರ್ಟಿಕ್ಯುಲರ್ ಆಗಿ ನೋಡ್ಲಿಲ್ಲ. ಆದ್ರೆ ಸಿ ಕುಕುಂಬರ್ ಇತ್ತು, ಅದನ್ನ ಅವ್ರು ತೋರಿಸ್ಲಿಲ್ಲ. ಬೇರೆ ಬೇರೆ ಫಿಶಸ್ ಎಲ್ಲ ಇತ್ತು. ನೀವ್ ಎಷ್ಟು ಫೀಟ್ ಡೀಪ್ ಹೋದ್ರಿ? ಈ ವಿಚಾರ ನಾನು ಹೇಳಲೇಬೇಕು. ಏನಂತಂದ್ರೆ ಹ್ಯಾವ್ಲಾಕ್ ಐಲ್ಯಾಂಡ್ ಅಲ್ಲಿ ಆಕ್ಚುಲಿ ಇರೋದು 15 to 20 feet ಅಲ್ಲಿ ಡೆಪ್ತ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಅಂತ ಬಂದಾಗ ನನ್ಗೆ ಗೊತ್ತಿರ್ಲಿಲ್ಲ ನೀಲ್ ಐಲ್ಯಾಂಡ್ ಅಲ್ಲಿ ಇಲ್ಲೂ ಕೂಡ ನಮ್ಗೆ ಈ ಸ್ಕೂಬಾ ಡೈವಿಂಗ್ ಮತ್ತೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದಾಗ ನನಗೆ ನಾನು ಆಕ್ಚುಲಿ
ಫೆರಿನಲ್ಲಿ ಇರ್ತಾರಲ್ಲ ಚೀಫು, ಅವ್ರಿಗೆ ಕೇಳ್ಕೊಂಡು ಒಂದು ಕಾಂಟ್ಯಾಕ್ಟ್ ತಗೊಂಡು ನಾನು ಇಲ್ಲಿ ಬಂದು ನಾನು ಇವತ್ತು ಏನು ನೀಲ್ ಐಲ್ಯಾಂಡ್ ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ದು. ಅರೌಂಡ್ 30 feet ಡೆಪ್ತ್ ಅಲ್ಲಿ ನಾನು ಹೋಗ್ಬಿಟ್ಟು. ಎಷ್ಟೋ ಜನ ಟೂರಿಸ್ಟ್ಗಳಿಗೆ ಗೊತ್ತಿಲ್ಲ, ಆಕ್ಚುಲಿ ಎಲ್ಲರೂ ಅಲ್ಲೇ ಲಾಕ್ ಆಗ್ತಾರೆ, ಹಾರ್ಲೋಫಲ್ಲೇ ಲಾಕ್ ಆಗ್ತಾರೆ, ಅಲ್ಲೇ ಇರೋದು ಅಂತ. ಆಕ್ಚುಲಿ ಅಲ್ಲಿಗಿಂತ ತುಂಬಾ ಚೆನ್ನಾಗಿ ಇಲ್ಲಿ ತೋರಿಸ್ತಾರೆ ನೀಲ್ ಐಲ್ಯಾಂಡ್ ಅಲ್ಲಿ. ಸೊ ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರಾಗ್ಬೇಡಿ, ನೀಲ್ ಐಲ್ಯಾಂಡ್ಗೆ ಬಂದು ಟ್ರೈ ಮಾಡಿ. ನೀರೆಲ್ಲ ಯಾಕಲ್ಲ, ನೀರ್ ಕ್ಲೀನ್ ಆಗಿತ್ತ ಅಥವಾ ಏನೋ? ಹಾ, ನೀರಂತೂ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಕ್ಲಿಯರ್ ಆಗಿತ್ತು, ಚೆನ್ನಾಗಿತ್ತು. ಸ್ವೀಟ್ ನೀರಲ್ಲ, ಅದೆಲ್ಲ ಉಪ್ಪು ನೀರು. ಇಲ್ಲಿ ಕೇಳಿ, ನೀನ್ taste ನೀವ್ ಮಾಡಿಲ್ವಾ? ಎಷ್ಟು ಬೇಕಂದ್ರು ಹಾ, ಎಷ್ಟು ಬೇಕಾದ್ರೂ ಡೀಪ್ ಕರ್ಕೊಂಡು ಹೋಗ್ತಾರ? ಇಲ್ಲ, ಎಷ್ಟು ಅನ್ನೋದಿರಲ್ಲ, ಒಂದು ಲಿಮಿಟೇಷನ್, ಒಂದು ಪಾಯಿಂಟ್ ಮಾಡ್ಕೊಂಡಿರ್ತಾರೆ ಅವ್ರು, ಅಲ್ಲಿ ಅಷ್ಟೇನೆ ಕರ್ಕೊಂಡು ಹೋಗೋದು. ಕರ್ಕೊಂಡು ಹೋಗೋಕ್ಕೂ ಮುಂಚೆ ಒಂದು 15 minutes ಅಂದ್ರೆ ಎಲ್ಲರಿಗೂ ಟ್ರೈನಿಂಗ್ ಮಾಡ್ತಾರೆ. ಹೀಗೆ ಇನ್ ಕೇಸ್ ಡೌನ್ ಹೋಗ್ತೀರಾ ಅಂದ್ರೆ ಹಿಂಗೆ, ಓಕೆ ಅಂದ್ರೆ ಹಿಂಗ್ ತೋರಿಸ್ಬೇಕು, ಇಲ್ಲ ಮೇಲ್ ಕರ್ಕೊಂಡು ಹೋಗಿ ಅಂದ್ರೆ ಮೇಲೆ ಅಂತ ತೋರಿಸ್ಬೇಕು, ನಾಟ್ ಫೀಲಿಂಗ್ ಓಕೆ ಅಂದ್ರೆ ಈ ತರ ಹೇಳ್ಬೇಕು, ಈ ತರ ಎಲ್ಲ ಇರತ್ತೆ. ಆಮೇಲೆ ಡೆಪ್ತ್ ಹೋಗ್ತಾ ಹೋಗ್ತಾ ಇಯರ್ ಕೂಡ ಬ್ಲಾಕ್ ಆಗತ್ತೆ. ಅದು ಇಯರ್ ಬ್ಲಾಕ್ ಆದಾಗ ತುಂಬಾ ಪೇನ್ಫುಲ್ ಆಗತ್ತೆ, ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು. ಮತ್ತೆ ನೀವು ಇದ್ರಲ್ಲಿ ಹೋಗ್ತಿರಲ್ವಾ, ಇಲ್ಲಿ ಡೀಪಿಗೆ ಹೋಗ್ತಿರಲ್ಲ ನೀವು, 15 feet ಹೇಳ್ತಾರೆ, ಎಷ್ಟು ಬೇಕೋ ಅಷ್ಟು ಫೀಟ್ ಡೀಪ್ ಹೋಗ್ಬೋದು. 15 ಅಂದ್ರೆ ಅದೇ ಲಾಸ್ಟ್, ಸಾಕು. ಇಲ್ಲ, ಅವ್ರು ಅಷ್ಟೇ ಮಾಡಿರ್ತಾರೆ, ಎಲ್ಲಿ ಒಂದು ಸ್ಪಾಟ್ ನ ಲೊಕೇಟ್ ಮಾಡ್ಕೊಂಡಿರ್ತಾರೆ ಅಲ್ಲಷ್ಟೇ ಕರ್ಕೊಂಡು ಹೋಗೋದು. ಹಂಗೆ ಸಿಕ್ಕಿದ ಕಡೆ ಎಲ್ಲಾ ಕಡೆನೂ ಅವ್ರು ಕರ್ಕೊಂಡು ಹೋಗಲ್ಲ. ಯಾಕಂದ್ರೆ ಏನಾರ ಪ್ರಾಬ್ಲಮ್ ಇಶ್ಯೂಸ್ ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗತ್ತಲ್ವಾ. ಆಮೇಲೆ ತುಂಬಾ ಹೆಲ್ತ್ ಇಶ್ಯೂಸ್ ಇರೋರೆಲ್ಲ ಇದನ್ನ ಟ್ರೈ ಮಾಡಕ್ ಆಗಲ್ಲ. ಬೋಟ್ ಇಂದ ಹೇಗೆ ಜಂಪ್ ಮಾಡಿದ್ರು ನೀರು? ಹೌದು, ನಮಗೆ ಸ್ವಲ್ಪ ದೂರ ಏನ್ ಮಾಡ್ತಾರೆ, ಟ್ರೈನಿಂಗ್ ಇರತ್ತೆ, ಅಪ್ ಟು ಇಲ್ಲಿವರೆಗೂ ನೀರ್ ಇರತ್ತೆ, ಅಲ್ಲಿ ಕರ್ಕೊಂಡು ಹೋಗಿ ನೀರ ಟ್ರೈನ್ ಮಾಡ್ತಾರೆ. ಆನಂತರ ಒಂದು ಬೋಟ್ ಬರತ್ತೆ, ಆ ಬೋಟ್ ಇಂದ ಸ್ವಲ್ಪ ಮುಂದೆ ಕರ್ಕೊಂಡೋಗಿ, ಸ್ಪೀಡ್ ಬೋಟ್ ಸ್ವಲ್ಪ ಡೆಪ್ತ್ ಎಲ್ಲಿದೆ ಅಲ್ಲಿವರೆಗೂ ಕರ್ಕೊಂಡೋಗಿ, ಅವ್ರಿಗೆ ಗೊತ್ತಿರುತ್ತೆ ಮುಂಚೆನೆ, ಅಲ್ಲಿ ಕರ್ಕೊಂಡೋಗಿ ಬೋಟ್ ಮೇಲೆ ಕೂರಿಸಿ ಎಲ್ಲ ಹಾಕ್ಬಿಟ್ಟು, ಅದು ಆಕ್ಸಿಜನ್ ಸಿಲಿಂಡರ್ ತುಂಬಾ ವೆಯ್ಟ್ ಇರುತ್ತೆ, ಅದು ಹಾಕೊಂಡು ನಾವ್ ಹಿಂಗ್ ಇಳಿಯಕ್ ಆಗಲ್ಲ. ಸೊ ಬೋಟ್ ಮೇಲೆ ಹಿಂಗ್ ಕೂರಿಸ್ಬಿಟ್ಟು ಹಿಂಗ್ ಉಲ್ಟಾ ಹಿಂಗ್ ಪಲ್ಟಿ ಮಾಡ್ತಾರೆ, ಅಗೇನ್ ಬಾಡಿ ಫ್ಲೋಟ್ ಆಗತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ಸ್ಕೂಬಾ ಡೈವ್ ಮಾಡ್ಬೇಕಂತ ನಾನು ಗೋವಾದಲ್ಲೂ ಟ್ರೈ ಮಾಡಿದ್ದೆ. ಅಲ್ಲೆಲ್ಲ ಏನಂತಂದ್ರೆ ಜಸ್ಟ್ ಒಂದು 3-4 minutes ಅಷ್ಟೇ ಕರ್ಕೊಂಡು ಹೋಗ್ತಾರೆ. ಇದು ನೋಡಿ, ಲಗೇಜಸ್ ಯಾರ್ಯಾರಿಗೆ ಎತ್ಕೊಂಡು ಹೋಗಕ್ಕಾಗಲ್ಲ ಅವ್ರಿಗೆಲ್ಲ ಈ ರೀತಿ ಒಂದು ಸರ್ವಿಸ್ ಕೂಡ ಇರುತ್ತೆ ಇಲ್ಲಿ, ಬಟ್ ಇಟ್ಸ್ ಅ ಪೇಯ್ಡ್ ಸರ್ವಿಸ್. ನಮ್ಮ ಫೆರಿ ಟೈಮ್ ಬಂದು 11 o'clock. ಫೆರಿ ಆಲ್ರೆಡಿ ಬಂದ್ಬಿಟ್ಟಿದೆ. ನೋಡಿ ಎಷ್ಟು ಜನ ಇದ್ದಾರೆ. ಈ ಆಫ್ ಸೀಸನ್ ಅಲ್ಲೂ ಕೂಡ ಎಷ್ಟು ಜನ ಟ್ರಾವೆಲ್ ಮಾಡ್ತಾರೆ. ಒಟ್ಟಾರೆ ಈ ನೀಲ್ ಐಲ್ಯಾಂಡ್ ನ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಈ ಅಂಡಮಾನ್ ನಲ್ಲಿ ಪ್ರತಿಯೊಂದು ಐಲ್ಯಾಂಡ್ ಕೂಡ ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಐ ವುಡ್ ಲೈಕ್ ಟು ವಿಸಿಟ್ ಅಗೇನ್. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಇಲ್ಲಿ ವಾಟರ್ ಟೈಟ್ಸ್ ಅಂತೂ ಇದೆ, ತುಂಬಾ ಇದೆ, ತುಂಬಾ ಟೈಟ್ಸ್ ಇದೆ. ಅದಕ್ಕೆ ಬೋಟ್ ಹೋಗ್ತಿದ್ಯಲ್ಲ, ಸರಿ ಹೋಗ್ತಿದ್ಯಲ್ಲ, ಅದಕ್ಕೆ ಹೆಂಗ್ ಅಲ್ಲಾಡ್ತಿದೆ, ಹಿಂಗು ಟೈಟ್ ಇದ್ದಾಗ ಹಿಂಗು ಉಂಟು ಹಿಂಗ್ ಬರುತ್ತೆ. ಅವಾಗ ಎಲ್ಲಾರ್ಗು ಆಮೇಲೆ ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಡುತ್ತೆ. ಹೌದಾ? ಏನಾರು ಆಗ್ಬಿಡತ್ತೆ ಅಂತ? ಶಿಪ್ ಏನಾರ ಮುಳುಗ್ಬಿಟ್ರೆ ನಮ್ ಕತೆ ಮುಗೀತು. ಹಂಗೆಲ್ಲ ಏನು ಆಗಲ್ಲ, ದೇವ್ರಿದಾನಲ್ವಾ, ಹಂಗೆಲ್ಲ ಏನು ಆಗಲ್ಲ. ಸೊ ಇಲ್ಲಿಗೆ ಫೈನಲಿ ನಮ್ಮ ಫೆರಿ ಜರ್ನಿ ಕಂಪ್ಲೀಟ್ ಆಯಿತು. ನಾವು ರೀಚ್ ಆಗಿರೋದು ಪೋರ್ಟ್ ಬ್ಲೇರ್ನ ಜೆಟಿ ಪಾಯಿಂಟ್. ಸೊ ಇಲ್ಲಿಂದ ಇವತ್ತೇ ನಾವು ಬೆಂಗಳೂರಿಗೆ ವಾಪಸ್ ಹೋಗೋಕ್ಕಾಗಲ್ಲ, ಹಾಗಾಗಿ ಇವತ್ತು ಇಲ್ಲೇ ಇದ್ದು ನಾನು ಮತ್ತೆ ಸಾಯಂಕಾಲ ಎಲ್ಲೋ ಹೊರಗಡೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಇರಿ. ಈ ಹೋಟೆಲ್ ನೋಡ್ತಾ ಇದ್ರೆ ನಿಮಗೆ ಅನ್ನಿಸ್ತಿರ್ಬೋದು ಎಗೇನ್ ಸೇಮ್ ಹೋಟೆಲ್ ಅಂತ. ಎಸ್, ಡೇ 1 ನಾವೇನು ಚೆಕ್ ಇನ್ ಆಗಿದ್ವಲ್ಲ, ಸೇಮ್ ಅದೇ ಹೋಟೆಲ್. ಇದು ಲೆಮನ್ ಟ್ರೀ. ಬನ್ನಿ ಈ ರೂಮ್ ಹೇಗಿದೆ ಅಂತ ನೋಡೋಣ. ಡೇ 1 ನಾವೇನು ಚೆಕ್ ಇನ್ ಆಗಿದ್ವಿ ಅದಕ್ಕಿಂತನೂ ಈ ರೂಮು ಸ್ವಲ್ಪ ಡಿಫ್ರೆಂಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಈಗ ಊಟ ಮಾಡಿಕೊಂಡು ನಾವೆಲ್ಲರೂ ಪೋರ್ಟ್ ಬ್ಲೇರ್ ಇಂದ 28 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತಹ ಕಿರಿಯಾ ತಪ್ಪು ಅಂತ ಹೇಳಿ ಬೀಚ್ ಹೋಗ್ತಾ ಇದೀವಿ. ಏನಕ್ಕೆ ಹೋಗ್ತಿದೀವಿ ಅಂತ ಬರುತ್ತಾ? ಬೀಚ್ ಅಂದ್ಮೇಲೆ ವೇವ್ಸ್ ಇರುತ್ತಲ್ಲ ಯುಗ, ಜಾಸ್ತಿ ರಾಧಾನಗರ ಜಾಸ್ತಿ ಈಗ್ಲೇ ಅಲ್ವಾ ನಾವು ಹೋಗ್ತಾ ಇರೋದು.
ಅಂದ್ರೆ ಫಸ್ಟ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದಾ ಅಮ್ಮ? ಎಲ್ಲಾ ತರ ಸ್ಪೋರ್ಟ್ಸ್ ಇರುತ್ತೆ. ಸನ್ಸೆಟಿಂಗ್. ನಾವು ಸ್ವಿಮ್ಮಿಂಗ್ ಮಾಡ್ಬೋದಾ? ಏನಕ್ಕೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗು ಮಾಡ್ಬೋದು, ಎಲ್ಲ ಮಾಡ್ಬೋದು. ಅವಾಗ ನಿಮ್ ಬಟ್ಟೆ ತಂದಿದ್ಯಾ ಸ್ವಿಮ್ಮಿಂಗು? ಹ್ಮ್. ಇಲ್ಲ, ನೀನ್ ಹಂಗೆ ಒದ್ದೆ ಬಟ್ಟೆಲೆ ಆಡಿ ಹಂಗೆ ಎದ್ದು ಬಾ. ಓಕೆ ಓಕೆ ಓಕೆ. ಏನಕ್ಕೆ ಹೋಗ್ತಿದೀವಿ ಗೊತ್ತದೇವಾ? ಸ್ವಿಮ್ಮಿಂಗ್ ಮಾಡಕ್ ನೋಡಕ್ಕ ಸನ್ಸೆಟ್ ನೋಡಕ್ಕೆ. ಅದು ಪೋರ್ಟ್ ಬ್ಲೇರ್ ಅಲ್ಲಿ, ಅದು ತುಂಬಾ ಫೇಮಸ್ ಪ್ಲೇಸ್. ಫೇಮಸ್. ಆನ್ ದ ವೇ ಹೋಗಬೇಕಾದ್ರೆ ನಾನು ನೋಡಿದಂತಹ ಈ ಪ್ರಕೃತಿ ಸೌಂದರ್ಯನ ನಿಮ್ಮ ಜೊತೆನೂ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ನಿಮಗೂ ಶೇರ್ ಮಾಡಿದ್ದೀನಿ. ನೋಡಿ, ಈ ದಟ್ಟವಾದಂತಹ ಈ ಪ್ರಕೃತಿ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ನನಗೆ ನೀರು ಅಂದರೆ ತುಂಬಾ ಇಷ್ಟ. ಈಗ ಚಿಡಿಯಾತಪ್ಪು ಬೀಚಿಗೆ ಬಂದಿದ್ದೀವಿ. ಹೀಗೆ ನಡ್ಕೊಂಡು ಹೋಗ್ಬೇಕು. ಈಗ ರೋಡು ನೋಡಿ ಎಷ್ಟು ಜನ ಬಂದಿದ್ದಾರೆ. ಇವರೆಲ್ಲ ಇಲ್ಲಿನ ಒಂದು ಸನ್ಸೆಟ್ ನೋಡೋದಕ್ಕೆ ಬಂದಿದ್ದಾರೆ. ಸನ್ಸೆಟ್ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ವಿಡಿಯೋಗ್ರಫಿ, ಫೋಟೋಗ್ರಫಿ ಎಲ್ಲ ಮಾಡ್ಕೋಬಹುದು. ಇಲ್ಲಿ ಯಾವುದೇ ರೀತಿ ಸ್ವಿಮ್ಮಿಂಗ್ ಆಕ್ಟಿವಿಟೀಸ್ ಇರೋದಿಲ್ಲ. ಇದೇನ್ ನೋಡ್ತಾ ಇದೀರಲ್ಲ, ಇದು ಜೆಲ್ಲಿ ಫಿಶ್. ಇದು ನೀರ್ ಬಂದಾಗ, ಅಲೆ ಬಂದಾಗ ಈ ಕಡೆ ಬಂದು ಇಲ್ಲಿ ಸತ್ತೋಗಿದೆ. ಇಟ್ಸ್ ಅ ಡೆಡ್ ಜೆಲ್ಲಿ ಫಿಶ್. ಇದು ದೇವ ಬಾ, ಅದನ್ನ ಏನ್ ಮುಟ್ಟತೀಯಾ? ನೀರಲ್ಲಿ ಏನು ನೋಡಿಲ್ಲ, ಎಲ್ಲ ಸತ್ತೋಗಿರೋದೇ ನೋಡಿದ್ದು. ನೋಡಿ ಇಲ್ಲೆಲ್ಲ ಎಷ್ಟು ಸತ್ತು ಬಿದ್ದಿದೆ. ನೀವೇನ್ ನೋಡ್ತಿದ್ದೀರಾ? ಇದೇ ಸನ್ಸೆಟ್. ಈ ಸನ್ಸೆಟ್ ನೋಡೋದಕ್ಕೆ ಪೋರ್ಟ್ ಬ್ಲೇರ್ಗೆ ಬಂದವರು ಎಲ್ಲರೂ ಈ ಚಿಡಿಯಾತಪ್ಪು ಅನ್ನೋ ಬೀಚ್ಗೆ ಬಂದು ಈ ಸನ್ಸೆಟ್ನ ನೋಡ್ತಾರೆ. ಇದು ಪೋರ್ಟ್ ಬ್ಲೇರಿಂದ ಲೈಕ್ ಒಂದು 28 ಕಿಲೋಮೀಟರ್ ಡಿಸ್ಟೆನ್ಸು. ಒಂದು ಅರೌಂಡ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ. ಬಟ್ ಬಂದು ನೋಡ್ಬೋದು. ಇನ್ ಕೇಸ್ ಆ್ಯಕ್ಚುಲಿ ನಮಗೆ ಲಕ್ಷ್ಮಣಪುರ ಮತ್ತು ಸೀತಾಪುರ ಬೀಚಲ್ಲಿ ಇತ್ತು ಸನ್ರೈಸ್ ಆ್ಯಂಡ್ ಸನ್ಸೆಟ್ ಪಾಯಿಂಟು. ಬಟ್ ನಮ್ಗೆ ಅದು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಾವು ಇಲ್ಲೇ ಪೋರ್ಟ್ ಬ್ಲೇರಿಗೆ ಬಂದು ಚಿಡಿಯಾತಪ್ಪು ಬೀಚಲ್ಲೇ ಇದನ್ನು ನೋಡ್ಕೊಂಡ್ವಿ, ಸನ್ಸೆಟ್ ಪಾಯಿಂಟ್. ಅಫ್ಕೋರ್ಸ್ ನಮ್ಮೂರ ಕಡೆ ಆಗುಂಬೆನಲ್ಲಿ ಇದಕ್ಕಿಂತ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಸಮುದ್ರದ ದಂಡೆನಲ್ಲಿ ನಿಂತು ನೋಡ್ತೀವಲ್ಲ ಆ ಸನ್ಸೆಟ್, ಅದೇ ಒಂಥರ ಸಮಥಿಂಗ್ ಡಿಫ್ರೆಂಟ್. ಬೀಚ್ ಸೈಡ್ನಲ್ಲಿ ಅಟ್ಮಾಸ್ಫಿಯರ್ ಅಂತೂ ತುಂಬ ಸೂಪರ್ ಕಾಮ್ ಆಗಿರುತ್ತೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆ್ಯಂಡ್ ಸಾಫ್ಟ್ ವೇವ್ಸ್ ಇರುತ್ತೆ. ಸ್ವಲ್ಪ ಕೋಲ್ಡ್ ಬ್ರೀಸ್ ಇರುತ್ತೆ. ಜಸ್ಟ್ ಪರ್ಫೆಕ್ಟ್ ಪ್ಲೇಸ್ ಫಾರ್ ರಿಲ್ಯಾಕ್ಸೇಷನ್. ಆ್ಯಂಡ್ ಈವನ್ ನಾವು ಈವ್ನಿಂಗ್ ಟೈಮ್ ಬಂದಿರೋದ್ರಿಂದ ಇಲ್ಲಿ ಸನ್ಸೆಟ್ ವೀವ್ ಅಂತೂ ಅಬ್ಸಲ್ಯೂಟ್ಲಿ ಮ್ಯಾಜಿಕಲ್. ಚಿಡಿಯಾತಪ್ಪುಗೆ ಇನ್ನೊಂದು ಪದ ಬರ್ಡ್ ಐಲ್ಯಾಂಡ್ ಅಂತ ಹೇಳಿನೂ ಕರೀತಾರೆ. ಈ ಪ್ಲೇಸ್ಗೆ ಈ ಹೆಸರು ಯಾಕೆ ಬಂದಿದೆ ಅಂತ ಹೇಳಿ ನೀವು ತಿಳ್ಕೊಬೇಕಂತಂದರೆ, ಇಲ್ಲಿ ತುಂಬ ವಿವಿಧವಾದಂತಹ ಪಕ್ಷಿಗಳು ಕಾಣಸಿಗುತ್ತೆ. ಬೋತ್ ಲೋಕಲ್ ಆ್ಯಂಡ್ ಮೈಗ್ರೇಟರಿ ಬರ್ಡ್ಸ್. ಮಾರ್ನಿಂಗ್ ಟೈಮಲ್ಲಂತೂ ಬಂದರೆ ನೀವಿಲ್ಲಿ ಅಂಡಮಾನ್ ಡ್ರಾಂಗೋ, ಅಂಡಮಾನ್ ಬುಲ್ಬುಲ್, ವುಡ್ ಪೆಕರ್, ಕೊಲಾಡ್, ಕಿಂಗ್ ಫಿಶರ್, ಎಮರಾಲ್ಡ್ ಡೋ, ಮ್ಯಾಕ್ಪೈ ರಾಬಿನ್, ಈ ರೀತಿ ಡಿಫ್ರೆಂಟ್ ಕೈಂಡ್ ಆಫ್ ಬರ್ಡ್ಸ್ನ ಇಲ್ಲಿ ನೋಡಬಹುದು. ಈ ಬರ್ಡ್ಸ್ನ ಕಲರ್ಫುಲ್ ಫೆದರ್, ಸ್ವೀಟ್ ಸೌಂಡ್ ಮತ್ತು ಕಾಮ್ ಬೀಚ್ ಸರೌಂಡಿಂಗ್ಸ್ ಇದೆಲ್ಲ ಕಂಬೈನ್ ಆಗಿ ಇದಕ್ಕೆ ಚಿಡಿಯಾತಪ್ಪು ಅಂತ ಹೇಳಿ ಹೆಸರು ಪರ್ಫೆಕ್ಟಾಗಿ ಸೂಟಬಲ್ ಆಗಿ ಇಟ್ಟಿದ್ದಾರೆ. ನೋಡಿ, ನಿಮಗೆ 2 ಬರ್ಡ್ಸ್ನ ತೋರಿಸ್ತೀನಿ. ಈ ಒಂದು ದೊಡ್ಡ ರಾಕ್ ಮೇಲೆ ಕೂತಿದೆ. ಹಾಗೆ ಇದರ ಸೌಂಡ್ನ ಕೇಳ್ತಾ ಇದ್ರೆ ತುಂಬ ಕಾಮ್ ಫೀಲ್ ಆಗುತ್ತೆ. ಇಲ್ಲಿ 5:30ಗೆಲ್ಲ ಸನ್ಸೆಟ್ ಆಗೋಯ್ತು. ನಮ್ಮನ್ನು ಕರ್ಕೊಂಬಂದಿದ್ದು 4:30ಗೆ. ಸೊ 5:30ಗೆ ಕ್ಲೋಸ್. ಆಗಲೇ ಕತ್ಲೆ ಆಗೋ ಸನ್ ಫುಲ್ ಹೊಟ್ಟೋಯ್ತು. ಈಗಾಗಲೇ ಇನ್ನು ಕತ್ಲೆ ಶುರು. ಇಲ್ಲಿ ಟೈಮ್ 5:45. ನೋಡಿ, ಯಾರೂ ಇಲ್ಲ, ಎಲ್ಲರೂ ಹೋದ್ರು. ನೋಡಿ, 0 ಪಬ್ಲಿಕ್. ಆನ್ ದ ವೇ ವೈಲ್ ರಿಟರ್ನಿಂಗ್ ಪೋರ್ಟ್ ಬ್ಲೇರ್ನಲ್ಲಿ ನಾವು ನೋಡಿದಂತಹ ಮಾರ್ಕೆಟ್ ಇದು. ಇದಕ್ಕೆ ಜಂಗ್ಲಿಗಡ್ ಮಾರ್ಕೆಟ್ ಅಂತ ಹೇಳ್ತಾರೆ. ಇದು ದ್ವೀಪ್ ಹಸ್ತಕಲಾ ಭವನ್ ಅಂತ ಹೇಳಿ ಬಹಳ ಫೇಮಸ್ ಆಗಿರುವಂತಹ ಒಂದು ಎಂಪೋರಿಯಂ ವಿಚ್ ಇಸ್ ಇನ್ ಪೋರ್ಟ್ ಬ್ಲೇರ್. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. ನಾನು ಏನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿ ತುಂಬ ವೆರೈಟೀಸ್ ಇದೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ತುಂಬಾ ಕನ್ಫ್ಯೂಷನ್. ಹೆಣ್ಮಕ್ಳಿಗೆ ಇಷ್ಟವಾಗುವಂತಹ ಪರ್ಲ್ ಆರ್ನಮೆಂಟ್ಸ್ ಲೈಕ್ ನೆಕ್ಲೇಸ್, ಇಯರಿಂಗ್ಸ್ ಆ್ಯಂಡ್ ಹ್ಯಾಂಡ್ ಮೇಡ್ ಬ್ರಾಸ್ಲೆಟ್ಸ್ ವಿಚ್ ಆರ್ ಮೇಡ್ ಫ್ರಮ್ ಒರಿಜಿನಲ್ ಅಂಡಮಾನ್ ಪರ್ಲ್ಸ್ ಎಲ್ಲವೂ ಕೂಡ ಇದೆ. ಬೀಗ ನೋಡಿ, ಇಲ್ಲಿ ಬೀಗ ಮೇಲೆ ರಾಧಾಕೃಷ್ಣ. ಇವರೇ ಜಾರ್ವೆಲ್ ಟ್ರೈಬಲ್ ಪೀಪಲ್ ಅಂತ ಅಂದ್ರೆ ಹಿಂಗೆ ಇರ್ತಾರೆ, ಇಷ್ಟೇ ಕಪ್ಪಗಿರ್ತಾರೆ. ಇಲ್ಲಿ ನೋಡಿ, ಬ್ಯಾಂಬೂ ಹಾಗೂ ಕೇನ್ ಪ್ರಾಡಕ್ಟ್ಸ್ ಇಂದ ಮಾಡಿದಂತಹ ಬಾಸ್ಕೆಟ್ಸ್, ಟ್ರೇಸ್ ಅಂಡ್ ಈಕೋ ಫ್ರೆಂಡ್ಲಿ ಹೋಮ್ ಡೆಕೋರ್ ಐಟಮ್ಸ್ ಕೂಡ ಸಿಗುತ್ತೆ. ಇಲ್ಲಿ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ ನ ನೋಡ್ತಾ ಇದ್ರೆ ವಿಚ್ ಟೆಲ್ಸ್ ದ ಸ್ಟೋರಿ ಆಫ್ ಐಲ್ಯಾಂಡ್ಸ್ ಕಲ್ಚರ್ ಅಂಡ್ ದೇರ್ ಕ್ರಾಫ್ಟ್ಸ್ಮನ್ಶಿಪ್. ಇದೆಲ್ಲ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್. ಹೆಂಗೆ ಬೆಂಗಳೂರಲ್ಲಿ ಕಾವೇರಿ ಎಂಪೋರಿಯಂ ಆ ಥರ ಎಲ್ಲ ಇದೆ, ಅದೇ ಥರನೇ ಇಲ್ಲಿ ಫೇಮಸ್ ಎಂಪೋರಿಯಂ ಇದು. ಇಲ್ಲಿ ಈ ಥರ ಎಲ್ಲ ಸಿಗತ್ತೆ.
ಇಲ್ಲಿ ಬಂದರೆ ಇಲ್ಲಿ ಬಂದು ಇಲ್ಲಿನ ಟೂರಿಸ್ಟ್ಗಳು ಶಾಪಿಂಗ್ ಮಾಡ್ತಾರೆ. ಇದೆಲ್ಲ ವುಡನ್ನ, ಇಲ್ಲಿ ವುಡ್ ತುಂಬ ಜಾಸ್ತಿ ಅಲ್ವಾ. How much is this? 12,900. ಇದು ಒರಿಜಿನಲ್ ಪರ್ಲ್ಸ್. ಇದಕ್ಕೆ 12,950 rupees ಇದು. And this one? This ಅಲ್ವಾ? ಇದು ಅಷ್ಟೇ, ಇಲ್ಲೇ ಟ್ಯಾಗ್ ಹಾಕಿರ್ತಾರೆ. 7,950. ಶಾಪಿಂಗ್ ಕೂಡ ಆಯಿತು ಎಂಪೋರಿಯಂ ಅಲ್ಲಿ. ಇವಾಗ ಊಟ ಮಾಡೋಣ ಅಂತ ಹೇಳಿ ಇಲ್ಲಿ ಪೋರ್ಟ್ ಬ್ಲೇರ್ ಅಲ್ಲಿ ಅಂಜೂಸ್ ಕೋಕೋ ಅಂತ ಹೇಳಿ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಭಾನುವಾರ ಬಂದಿದ್ದು ಮಧ್ಯಾಹ್ನ ಇಲ್ಲೇ ನಾವು ಊಟ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಊಟ, ಅದಕ್ಕೆ ಇಲ್ಲಿಗೆ ಮತ್ತೆ ಇವತ್ತು ನೈಟ್ ಕೂಡ ಇಲ್ಲೇ ಬಂದಿದ್ದೀವಿ. ಇವತ್ತು ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡಲೇಬೇಕು. ನಮಗೆ ಜನರಲ್ಲಾಗಿ ಬಸ್ಸಲ್ಲಿ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಲ್ವಾ, ಇವತ್ತು ಫೆರಿನಲ್ಲಿ ಕೂಡ ವಾಮಿಟಿಂಗ್ ಸೆನ್ಸೇಷನ್ ತುಂಬಾ ಆಯಿತು. ಯಾಕಾಯಿತು ಅಂತಂದರೆ ಒಂದೊಂದ್ಸಲ ಈ 2 ದಿನ ನಾವು ಫೆರಿಲಿ ಓಡಾಡಿದಾಗ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ನಮಗೆ. ಸ್ವಲ್ಪ ಕಾಮ್ ಆಗಿತ್ತು ಸಮುದ್ರ. ಇವತ್ತು ಹೆವಿ ಹೈ ಟೈಡ್ಸ್ ಇದ್ದಿದ್ದರಿಂದ ವೇವ್ಸ್ ಎಲ್ಲ ಬಂದು ಈ ಥರ ಎಲ್ಲ ಶೇಕ್ ಆಗ್ತಾ ಇತ್ತು. ಸೊ ಆ ಒಂದು ಇದಕ್ಕೆ ಆ ಫೀಲಿಂಗಲ್ಲಿ ನಮಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಆ ಥರ ಆಗಿ ನಾನಂತೂ ಫುಲ್ಲು ಮಲಗೇ ಬಿಟ್ಟಿದ್ದೆ. ಆ್ಯಕ್ಚುಲಿ 7 days 6 nights ಪ್ಲ್ಯಾನ್ ಇದ್ದಿದ್ದು ಆಲ್ಮೋಸ್ಟ್ ಈಗ ಮುಗಿತಾ ಬಂತು. ಸೊ ಇವತ್ತು ಡಿನ್ನರ್ ಮಾಡಿ ನಾಳೆ ಬೆಳಿಗ್ಗೆ ಹೊರಡ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗೆ ಎನರ್ಜೆಟಿಕ್ ಮೇಡಮ್ ಅವ್ರದ್ದು. ಫಸ್ಟಿಗೆ ಚೆನ್ನಾಗೇ ಇತ್ತು, ಆಮೇಲೆ ಹೋಗ್ತಾ ವೇವ್ಸ್ ಎಲ್ಲ ಹೆಂಗಾಯಿತು. ಆಮೇಲೆ ಫುಲ್ ನಾನು ಬೇರೆ ಸಮೋಸ ಬೇರೆ ತಿಂದ್ಬಿಟ್ಟಿದ್ದೆ, ಅದು ಫುಲ್ಲು ಹೊಟ್ಟೆ ಎಲ್ಲ ಕಲಿಸಿದಂಗೆ ಆಯಿತು. ಆ್ಯಕ್ಚುಲಿ 3 times ನಾವು ಫೆರಿಲಿ ಟ್ರಾವೆಲ್ ಮಾಡಿದ್ದು. ಇದು ಫಸ್ಟ್ ಟೈಮ್ ಆಗಿದ್ದು. ಈ 2 ಸಲ ನಾವು ಅಂದ್ಕೊಂಡ್ವಿ ನಾರ್ಮಲ್ ಆಗಿರುತ್ತೆ, ಕಾಮಾಗಿರುತ್ತೆ ಅಂತ, ಬಟ್ ಆ ಥರ ಇರಲಿಲ್ಲ. ನಾವು ಈಗ ಬೋಟಲ್ಲಿ ಹೋಗ್ತಿದ್ವಿ, ಅಲ್ಲಿ ಶೇಕ್ ಎಲ್ಲ ಆಗ್ತಿತ್ತಲ್ಲಿ, ಫುಲ್ ವೇವ್ಸ್ ಬರ್ತಿತ್ತ. ಅದಕ್ಕೆ ನಮ್ಮ ಅಮ್ಮಂಗೆ ವಾಮಿಟ್ ಆಗೋ ಥರ ಹಿಂಗೆ ಕನ್ಫ್ಯೂಷನ್ ಆಯ್ತಲ್ಲ, ಅದಕ್ಕೆ ನಿಮ್ಮ ಅಮ್ಮಂಗೆ ಮಾತ್ರ ಆಯಿತು, ನಿಮ್ಮ ಅಣ್ಣ ಮಾಡಲಿಲ್ಲ ವಾಮಿಟ್? ಅಣ್ಣ ಮಾಡ್ದ ವಾಮಿಟ್ಟು, ಅದಕ್ಕೆ ನಾನು ಏನು ಮಾಡಿಲ್ಲ ವಾಮಿಟು, ಫ್ರೀಯಾಗಿ ಮಲ್ಕೊಂಡಿದ್ದೆ. ಆಮೇಲೆ ಎದ್ದೆ, ಚೆನ್ನಾಗಿತ್ತು. ಅವಾಗ ನಾವು ಹೋಗಿರೋದಲ್ಲಿ ನಾವು ಆ ಲೆಮನ್ ಟ್ರೀಗೆ ಅಲ್ಲಿಗೆ ಹೋಗಿದ್ವಿ, ಮತ್ತೆ ಹ್ಯಾವ್ಲಾಕಿಗೆ ಹೋಗೋದಂತೆ. ನಾವಿನ್ನೇನು ಮತ್ತೆ ಹ್ಯಾವ್ಲಾಕಲ್ಲ, ಇನ್ನು ಹೋಗೋದೇನಿದ್ರು ಬೆಂಗಳೂರಿಗೆ. ನಾವು ಹೋಗೋದು ಬೆಂಗಳೂರಿಂದ ಮನೆಗೆ. ಇನ್ನು ಸ್ಕೂಲಿಗೆ ಹೋಗ್ಬೇಕು ನೀನು ಮಂಡೆಯಿಂದ, ಆಯಿತಾ? ಸೊ ಎನಿವೆ ಎಲ್ಲರೂ ಊಟ ಮಾಡ್ತಿದ್ದಾರೆ, ನಾವು ಕೂಡ ಈಗ ಊಟ ಮಾಡಬೇಕು. ವಿಡಿಯೋನ ಆ್ಯಕ್ಚುಲಿ ನಾನು ಇವತ್ತಿಗೆ ಎಂಡ್ ಮಾಡಲ್ಲ, ನಾನು ನಾಳೆದು ತೋರಿಸ್ಬಿಟ್ಟು ನಾಳೆಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಟೆಲ್ ಚೆಕ್ಔಟ್ ಮಾಡಿ ನಾವು ಹೊರಟಿದ್ದು ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ. ಈಗ ಬೆಂಗಳೂರಿಗೆ ರಿಟರ್ನ್ ಆಗುವ ಸಮಯ ಬಂದೇ ಬಿಡ್ತು. ಅಂಡಮಾನ್ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಲ್ಲಿನ ಬೀಚ್, ಸನ್ಸೆಟ್, ಸ್ಕೂಬಾ ಡೈವ್ ಎಲ್ಲವೂ ಕೂಡ ಅನ್ಫರ್ಗೆಟಬಲ್ ಮೊಮೆಂಟ್ಸ್ ಆಗಿತ್ತು. ಅಂಡಮಾನ್ನ ಬ್ಯೂಟಿ ಒಂದ್ಸಲ ನೋಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈಗ ನಾವೆಲ್ಲಿದ್ದೀವಿ? ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ಹೌದು, ಪೋರ್ಟ್ ಬ್ಲೇರ್. ಸೊ ಇವಾಗ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ. ಈಗ ನಮ್ಮ ಫ್ಲೈಟ್ ಇರೋದು 1:30ಗೆ. ಓವರಾಲ್ ನಾನು ನಿಮ್ಮ ಹತ್ರ ನಮ್ಮ ಅಂಡಮಾನ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮೊದಲನೇದಾಗಿ ಏನಂತಂದರೆ ಬೀಚಸ್, ಅಂದರೆ ಆಫ್ಕೋರ್ಸ್ ಟಾರ್ಕಾಸ್ ಬ್ಲೂ ವಾಟರ್ ಬೀಚ್ ಅಂತ ಏನು ಹೇಳ್ತೀವಿ, ಅದಂತೂ ಇಲ್ಲಿ ತುಂಬಾ ಚೆನ್ನಾಗಿದೆ. ತುಂಬ ಕ್ರಿಸ್ಟಲ್ ಕ್ಲೀನ್ ಕ್ಲಿಯರ್ ವಾಟರ್ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಕೂಬಾ ಡೈವಿಂಗ್ ಅಂತೂ ಬೆಸ್ಟ್ ಪ್ಲೇಸ್. ನಾನು ನೋಡಿದಾಗೆ ಗೋವಾದಲ್ಲೆಲ್ಲ ಮಾಡಿದ್ದೀನಿ, ಬಟ್ ಅದು ನಂಗೆ ಇಷ್ಟ ಆಗಿಲ್ಲ. ಆ ನಂತರ ಇನ್ನು ಪರ್ಲ್ಸ್ ಮತ್ತು ಇಲ್ಲೇನೋ ಸೀ ಟ್ರೆಜರ್ಸ್ ಅಂತ ಹೇಳ್ತೀವಿ, ಕಪ್ಪೆ ಚಿಪ್ಪು, ಕವಡೆ, ಈ ಪರ್ಲ್ಸ್, ಈ ಥರ ಸ್ಟಫ್ಸ್ ಎಲ್ಲ ಇಲ್ಲಿ ತುಂಬ ಕಮ್ಮಿ ಬೆಲೆಗೆ ಸಿಗುತ್ತೆ. ಇನ್ನು ಫುಡ್ ವಿಚಾರಕ್ಕೆ ಬಂದರೆ ಫುಡ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್. ಇನ್ನು ಕ್ಲಾತ್, ಅಫ್ಕೋರ್ಸ್ ಬೀಚ್ ವೇರ್ ಕೈಂಡ್ ಆಫ್ ಕ್ಲಾತ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. Now it's time to go back to Namma Bengaluru with lots of memories, photos and experiences. Thank you Andaman for this wonderful trip. Next vlog nalli ಮತ್ತೆ ಒಂದು ಹೊಸ travel story ಜೊತೆಗೆ meet ಆಗ್ತೀನಿ. Until then, do like, share and subscribe to my channel. See you soon.